ಸೀತಾರಾಮರು ಸಕಲ ಪರಿವಾರ ಸಮೇತ ಅಯೋಧ್ಯೆಗೆ ಮರಳಿದರು. ಅವರ ದಾಂಪತ್ಯ ಜೀವನ ಆನಂದದಾಯಕವಾಗಿಯೇ ಇತ್ತು. ಹೌದು, ಅವರು ನಿಜವಾಗಲೂ ಸುಖವಾಗಿಯೇ ಇದ್ದರು. ಸೀತೆ ರಾಮನನ್ನು ವರಿಸಿದ ಆ ಸಂದರ್ಭದಲ್ಲೇ ಜನಕ ಮಹಾರಾಜ ತನ್ನ ಪುತ್ರಿಯಾದ ಊರ್ಮಿಳೆಯನ್ನು ಮತ್ತು ತನ್ನ ಸೋದರನ ಪುತ್ರಿಯರಾದ ಶ್ರುತಕೀರ್ತಿ ಮತ್ತು ಮಾಂಡವಿಯರನ್ನು ರಾಮ ಸೋದರರಾದ ಲಕ್ಷ್ಮಣ, ಭರತ, ಶತ್ರುಘ್ನರಿಗೆ ಕೊಟ್ಟು ವಿವಾಹ ಮಾಡಿದ್ದ. ಆ 4 ಜೋಡಿಗಳು ಅಯೋಧ್ಯೆಯಲ್ಲಿ ಸುಖವಾಗಿದ್ದರು. ಭರತ ಶತ್ರುಘ್ನನೊಡನೆ ತನ್ನ ತಾಯಿ ಕೈಕೆಯ ದೇಶ ಕೇಕಯಕ್ಕೆ ಹೋಗಿದ್ದ. ಅದೇ ಸಮಯದಲ್ಲಿ ದಶರಥ ಮಹಾರಾಜ ಶ್ರೀರಾಮನಿಗೆ ಯುವರಾಜ ಪಟ್ಟ ಕಟ್ಟಲು ನಿರ್ಧರಿಸಿದ. ಅದನ್ನು ತಿಳಿದ ಕೈಕೇಯಿಯ ದಾಸಿ ಮಂಥರೆ ಮಹಾರಾಣಿ, ನೀವು ಹೀಗೆ ಮೌನವಾಗಿದ್ದರೆ ಎಲ್ಲ ವ್ಯರ್ಥವಾಗುತ್ತದೆ. ಭರತನ ಉಜ್ವಲ ಭವಿಷ್ಯಕ್ಕಾಗಿ ನಾನು ಇಷ್ಟು ಕಾಲ ಪಟ್ಟ ಪ್ರಯತ್ನಗಳೆಲ್ಲ ವ್ಯರ್ಥವಾಗುತ್ತದೆ. ನಿಮಗೆ ದುಃಖವಾದರೆ, ನಿರಾಸೆಯಾದರೆ ನನಗೂ ದುಃಖವಾಗುತ್ತದೆ, ನಿರಾಸೆಯಾಗುತ್ತದೆ. ಅಂದರೆ ಏನು ನಿನ್ನ ಮಾತಿನ ಅರ್ಥ? ನೇರವಾದ ನನ್ನ ಮಾತುಗಳು ಅರ್ಥವಾಗದಷ್ಟು ಅಮಾಯಕಳಾಗಬೇಡಿ ಮಹಾರಾಣಿ. ನೀವು ಕ್ಷತ್ರಿಯ ವಂಶ ಸಂಜಾತೆ, ಮಹಾರಾಜರ ಕೈ ಹಿಡಿದ ರಾಣಿ. ಅರಮನೆಯ ಒಳ ಹೊರಗೆ ಗುಪ್ತವಾಗಿ ಸಂಚರಿಸುವ ವಂಚನೆಯನ್ನ, ಕ್ರೌರ್ಯವನ್ನ ಅರ್ಥ ಮಾಡಿಕೊಳ್ಳಿ. ಮಹಾರಾಣಿಯಾದ ನಿಮಗೆ ಈ ಸೂಕ್ಷ್ಮಗಳನ್ನೆಲ್ಲ ನಾನು ಹೇಳಿಕೊಡಬೇಕೆ? ಯಾವ ವಂಚನೆ, ಎಂತಹ ಕ್ರೌರ್ಯ, ಅದೇನೆಂದು ಬಿಡಿಸಿ ಹೇಳು. ಮಹಾರಾಜರು ಯಾವಾಗಲೂ ಧರ್ಮಸಮ್ಮತದ ಮಾತುಗಳನ್ನೇ ಆಡುತ್ತೆರೆಂದು ನೀವು ನಂಬಿಕೊಂಡಿದ್ದೀರಾ? ಆಹುದಲ್ಲವೇ? ಅದು ನಿಜ. ಮಹಾರಾಜರ ಮಾತಿನಲ್ಲಿ ಯಾವ ವಂಚನೆಯೂ ಇಲ್ಲ. ಅಯ್ಯೋ, ನಿಮಗೆ ನಾನು ಏನು ಹೇಳಲಿ? ಆ ಮಾತುಗಳು ನಿಮ್ಮನ್ನು ಓಲೈಸಲು ಆಡುವ ಗೋರಿ ಬಣ್ಣದ ಮಾತುಗಳು. ಆ ಮಧುರವಾದ ಮಾತುಗಳ ಮನಸ್ಸಿನಲ್ಲಿ ನಿಮಗೆ ಕೇಡು ಮಾಡುವ ದುರುದ್ದೇಶ ಇರುವುದು ನಿಮಗೆ ಅರ್ಥವಾಗುತ್ತಿಲ್ಲ. ಶೃಂಗಾರದ ಸುಖ ನೀಡಲು ನೀವು ಬೇಕು, ರಾಜಮಾತೆ ಎನಿಸಿಕೊಳ್ಳಲು ಕೌಸಲ್ಯೇ. ಸದಾ ನಿಮ್ಮ ಪ್ರೇಮದಾಲಿಂಗನದಲ್ಲಿ ಆನಂದ ಪಡುವ ಮಹಾರಾಜರ ಮನಸ್ಸಿನಲ್ಲಿ ಹಿರಿಯ ರಾಣಿಯ ಮಗನ ಪಟ್ಟಾಭಿಷೇಕದ ಕನಸು. ಇದ್ಯಾವ ನ್ಯಾಯ? ಇದೆಲ್ಲ ಪೂರ್ವ ಯೋಜಿತ ಸಂಚು. ರಾಮನ ಪಟ್ಟಾಭಿಷೇಕ ಮಾಡುವ ಉದ್ದೇಶದಿಂದಲೇ ಭರತನನ್ನು ಕೈಕೆ ದೇಶಕ್ಕೆ ಕಳಿಸಿದ್ದಾರೆ. ಮಹಾರಾಜರ ಮೋಹ ಪಾಶದಲ್ಲಿ ಬಳಲುತ್ತಿರುವ ನಿಮಗೆ ಈ ಸಂಚು ಅರ್ಥವಾಗುತ್ತಿಲ್ಲ. ಬಳಲಿದಾಗ ನೀವು ಬೇಕು, ಆಸೆ ಕೆರಳಿದಾಗ ನೀವು ಬೇಕು. ಆದರೆ ಪಟ್ಟಕ್ಕೆ ಮಾತ್ರ ನಿಮ್ಮ ಮಗ ಭರತನಲ್ಲ, ರಾಮ. ಮಹಾರಾಣಿ, ಮಹಾರಾಜರು ನಿಮ್ಮ ಪತಿಯಲ್ಲ, ಪತಿಯ ರೂಪದಲ್ಲಿರುವ ಶತ್ರು. ಯೋಚಿಸಿ ಮಹಾರಾಣಿ, ಈಗಲೇ ಚೆನ್ನಾಗಿ ಯೋಚಿಸಿ. ಇಲ್ಲವಾದರೆ ಮುಂದೆ ಯೋಚನೆ ಮಾಡಲು ಅವಕಾಶವಿಲ್ಲದಿರುವಂತೆ ಎಲ್ಲವೂ ಮುಗಿದು ಹೋಗುತ್ತದೆ. ಅಂದರೆ ರಾಮಚಂದ್ರನ ಪಟ್ಟಾಭಿಷೇಕ ನನ್ನ ಪುತ್ರ ಭರತನ ವಿನಾಶಕ್ಕೆ ರೂಪಿಸಿರುವ ಕಪಟ ನಾಟಕವೇ? ಇನ್ನೂ ಸಂದೇಹವೇ? ಭರತನಿಗೆ ದ್ರೋಹ ಮಾಡಲು ನೋಡುತ್ತಿರುವ ಮಹಾರಾಜರು
ಪ್ರೇಮಕ್ಕೂ ದ್ರೋಹ ಮಾಡುತ್ತಿದ್ದಾರೆ. ಇದು ನಿಜವೇ ಮಂಥರೆ? ಇದು ನಿಜವೇ? ಸೂರ್ಯನ ಬೆಳಕಿನಷ್ಟೇ ನಿಜ. ಮಹಾರಾಣಿ, ಈಗಲೂ ಕಾಲ ಮಿಂಚಿಲ್ಲ. ಉದಾಸೀನ ಮಾಡದೆ ನಿಮ್ಮ ಮತ್ತು ನಿಮ್ಮ ಪುತ್ರನ ಹಿತರಕ್ಷಣೆ ಮಾಡಿಕೊಳ್ಳಿ. ನನ್ನ ಮಾತು ನೆನಪಿನಲ್ಲಿರಲಿ. ಒಂದು ವೇಳೆ ರಾಮನ ಪಟ್ಟಾಭಿಷೇಕ ನಡೆದು ಬಿಟ್ಟರೆ ನೀವು ಬದುಕಿದ್ದು ಸತ್ತಂತೆ. ನಿಮ್ಮ ಭರತನನ್ನು ನಿಮ್ಮ ಕೈಯಾರೆ ನೀವೇ ಕೊಂದು ಹಾಕಿದಂತೆ.